ಸದ್ಯ ಕರ್ನಾಟಕದಲ್ಲಿ ಬರದ ಛಾಯೆ ಆವರಿಸಿದೆಯಲ್ಲ, ಇದರ ಮಧ್ಯೆ ತಮಿಳುನಾಡು ಕರ್ನಾಟಕದ ಮಧ್ಯೆ ಈಗ ಮೇಕೆದಾಟು ಫೈಟ್ ಜೋರಾಗಿ ನಡೀತಾ ಇದೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಸದ್ಯ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ತಮಿಳುನಾಡು ಸಂಸದರ ಜೊತೆಗೆ ಈಗ ಮಹತ್ವದ ಸಭೆಯನ್ನ ತಮಿಳುನಾಡು ಸಿಎಂ ವಿಜಯ್ ಅವರು ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬರದ ಛಾಯೆ ಆವರಿಸಿದೆ. ಮುಂಗಾರು ಸರಿಯಾಗಿ ಆಗ್ತಾ ಇಲ್ಲ. ಜನರೆಲ್ಲರೂ ಕೂಡ ಜಾನುವಾರು ಸೇರಿದಂತೆ ಎಲ್ಲರೂ ಕೂಡ ಬರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ತಮಿಳುನಾಡು ಕಾವೇರಿ ನೀರನ್ನ ಬಿಡಿ ಅಂತ ಹೇಳಿ ಪಟ್ಟು ಹಿಡಿದಿತ್ತು. ಇದರ ಮಧ್ಯೆ ಕರ್ನಾಟಕದ ಹಲವರು ಕೂಡ ಮೇಕೆದಾಟು ಪ್ರಸ್ತಾಪವನ್ನ ಇಟ್ಟರು. ಈಗ ಸದ್ಯ ತಮಿಳುನಾಡು ಹಾಗೆ ಕರ್ನಾಟಕದ ಮಧ್ಯೆ ಮೇಕೆದಾಟು ಫೈಟ್ ಏರ್ಪಟ್ಟಿದೆ ಅಂತ ಅಂದ್ರೆ ಹೌದು ಅಂತ ಹೇಳ್ಬೋದು. ಸದ್ಯ ಈಗ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಸದ್ಯ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕರೆದಿದ್ದಾರಂತೆ. ತಮಿಳುನಾಡು ಸಂಸದರ ಜೊತೆಗೆ ಸದ್ಯ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಗೆ ಈ ಸಭೆಗೆ ಡಿಎಂಕೆ ಎಐಎಡಿಎಂಕೆ ಸಂಸದರು ಬಹಿಷ್ಕಾರವನ್ನ ಹಾಕಿದಾರಂತೆ. ಸದ್ಯ ವಿಜಯ್ ಸಭೆ ರಾಜಕೀಯ ನಾಟಕ ಅಂತ ಹೇಳಿ ಕಿಡಿಯನ್ನ ಕೂಡ ಕಾರಿರುವಂತದ್ದು ಕನಿಮೊಳಿ ಅವರು. ಸದ್ಯ ಮೇಕೆದಾಟು ವಿಚಾರಕ್ಕೆ ಸರ್ವಪಕ್ಷ ಸಭೆಗೆ ಸಂಸದರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಹಕ್ಕುಗಳ ಬಗ್ಗೆ ರಾಜಿ ಇಲ್ಲ ಅಂತ ಹೇಳಿ ವಿಜಯ್ ಅವರು ಇಲ್ಲಿ ಮುಲಾಜಿಲ್ಲದೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಕಾವೇರಿ ನೀರನ್ನ ನಮಗ್ ಬಿಡಿ ಅಂತ ಹೇಳಿ ಯಾವಾಗ CWMA ಕಾವೇರಿ ನೀರನ್ನ ಬಿಡಬೇಕು ಅಂತ ಹೇಳಿ ವಿಚಾರವನ್ನ ಪ್ರಸ್ತಾಪ ಮಾಡ್ತು, ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ನಮಗೆ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ವಿಚಾರ ಇಟ್ಟಾಗ್ಲೂ ಕೂಡ ಇಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಾವು ವಿಜಯ್ ಅವರಿಗೆ ಪಕ್ಕ ಕುತ್ಕೊಂಡು ಮಾತನಾಡ್ತೀವಿ. ಕರ್ನಾಟಕದ ಪ್ರಸಕ್ತ ವಾತಾವರಣ ಏನಿದೆ, ಸದ್ಯ ಕಾವೇರಿಯ ಜಲಾಶಯದ ನೀರಿನ ಮಟ್ಟ ಏನಿದೆ ಎಲ್ಲ ಕೂಡ ಡಿಸ್ಕಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಮತ್ತೊಂದು ಕಡೆಗೆ ಬಿಜೆಪಿ ಪಕ್ಷ ಕೂಡ ಯಾಕೆ ಮೇಕೆದಾಟು ಪ್ರಸ್ತಾಪ ಮಾಡಬಾರ್ದು, ಮೇಕೆದಾಟಿನಲ್ಲಿ ಎರಡೂ ರಾಜ್ಯಕ್ಕೂ ಕೂಡ ಬೇಕಾಗಿರುವಷ್ಟು ನೀರಿದೆ. ಸೊ ಸದ್ಯ ಕರ್ನಾಟಕಕ್ಕೆ ಕುಡಿಯೋ ಮಟ್ಟಕ್ಕೆ ಮಾತ್ರ ನೀರು ಬೇಕು. ಸೊ 100% ಇರೋ ನೀರನ್ನ 20% ಕರ್ನಾಟಕ ಬಳಸ್ಕೊಳ್ಳಿ, ಇನ್ನು 80% ನೀರು ತಮಿಳುನಾಡಲ್ಲಿ ತೆಗೆದುಕೊಳ್ಳಿ. ಹೆಂಗೋರಿಗೆ ಕೃಷಿ ಚಟುವಟಿಕೆಗೆ, ಕೈಗಾರಿಕೆಗೆ, ಜೊತೆಗೆ ಅಲ್ಲಿನ ಜನರಿಗೆ ಎಲ್ಲ ಬೇಕಲ್ವಾ. 20% ನಮಗೆ ಮೇಕೆದಾಟು ನೀರು ಸಾಕು, ಇನ್ನು ಮಿಕ್ಕಿದ್ನ ನಾವು KRS ಅಲ್ಲಿ ಮ್ಯಾನೇಜ್ ಮಾಡ್ಕೊಂತೀವಿ. ಇನ್ನುಳಿದ 80% ನೀರು ತಮಿಳುನಾಡವರೇ ಧಾರಾಳವಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಸದ್ಯ ಈ ವಿಚಾರಕ್ಕೆ ವಿಜಯ್ ಅವರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಿಲ್ಲ. ಅವರ ಚಿತ್ತ ಇದ್ದಂತದ್ದು ನಮಗೆ ಕಾವೇರಿ ನೀರು ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. CWMA ಸಭೆ ಆಗುತ್ತೆ, ಪ್ರತಿದಿನ 3,500 ಕ್ಯೂಸೆಕ್ ನ ನೀರು ಹರಿಸಬೇಕು ಅಂತ ಕೂಡ ಆದೇಶ ಬರುತ್ತೆ. ಸೊ ಇದನ್ನ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರ, ಸುಪ್ರೀಂ ಕೋರ್ಟ್ ಕದ ತಡ್ತಾರ ಅಂತ ಕಾದು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಸದ್ಯ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ತಮಿಳುನಾಡು ಸಂಸದರ ಜೊತೆಗೆ ಮಹತ್ವದ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಹೆಂಗೀಗ ನಾವು ಮೇಕೆದಾಟು ಅಲ್ಲಿಗೆ ಪ್ರಸ್ತಾಪಕ್ಕೆ ಹೋಗೋಣವಾ ಅಥವಾ ಇರುವಂತಹ ಕಾವೇರಿ ನೀರನ್ನೇ ಸದ್ಬಳಕೆ ಮಾಡ್ಕೊಳ್ಳೋಣವಾ, ಯಾವುದು ಸರಿ ಯಾವುದು ತಪ್ಪು, ಮೇಕೆದಾಟಿಗೆ ಹೋದ್ರೆ ಏನೇನ್ ಪ್ಲಸ್ ಇದೆ ಏನ್ ಮೈನಸ್ ಇದೆ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಸಂಸದರ ಜೊತೆಗೆ ಮಹತ್ವದ ಸಭೆ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆಗೆ DMK AIADMK ಸಂಸದರು ಈ ಒಂದು ಸಭೆಗೆ ಬಹಿಷ್ಕಾರವನ್ನ ಹಾಕಿದ್ದಾರೆ. ನಾವು ಬರಲ್ಲ, ಮೇಕೆದಾಟು ಸಭೆ ನಾವು ಯಾಕೆ ಬರಬೇಕು, ವಿಜಯ್ ಅವರು ಬೇರೆ ರೀತಿಯಾದಂತಹ ಆಲೋಚನೆ ತೆಗೆದುಕೊಳ್ತಿದ್ದಾರೆ. ಇದು ಸರಿಯಲ್ಲ, ಮೇಕೆದಾಟು ಅನ್ನೋ ಪ್ರಸ್ತಾಪ ಬೇಡ, ನಮ್ಗೆ ಅಲ್ಲಿ ನೀರು ಬೇಡ ಅಂತ ಹೇಳಿ ಬಹಿಷ್ಕಾರ ಹಾಕಿದ್ದಾರೆ. ಸದ್ಯ ವಿಜಯ್ ಅವರ ಸಭೆ ಈಗ ರಾಜಕೀಯ ನಾಟಕ ಅಂತ ಹೇಳಿ ಕನಿಮೊಳಿ ಕೂಡ ಕಿಡಿಯನ್ನ ಕಾರಿರುವಂತದ್ದು. ಸದ್ಯ ಮೇಕೆದಾಟು ವಿಚಾರಕ್ಕೆ ಈಗ ಸರ್ವಪಕ್ಷ ಸಭೆಗೆ ಸಂಸದರ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಕಾವೇರಿಯಲ್ಲೂ ನೀರಿಲ್ಲ, ಇಲ್ಲಿನ ಪ್ರಸಕ್ತ ಚಿತ್ರಣ ಅಲ್ಲಿರುವಂತಹ ತಮಿಳುನಾಡಲ್ಲಿ ಇರುವವರೆಗೂ ಕೂಡ ಗೊತ್ತು. ಯಾಕಂತಂದ್ರೆ ಅಲ್ಲಿನ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿರ್ತಾರೆ. ಕಾವೇರಿ ನೀರು ನಾವ್ ಯಾವಾಗ ಬಿಡಲ್ಲ ಅಂತ ಹೇಳಿ ಪಟ್ಟು ಹಿಡಿತೀವಿ, ಯಾಕೆ ಬಿಡಲ್ಲ ಏನಾಗಿರ್ಬೋದು ಅಂತ ಹೇಳಿ ಒಂದು ಕಣ್ಣು ಹಾಯಿಸ್ತಾರೆ. ಅಂತ ಸಂದರ್ಭದಲ್ಲಿ KRS ನಲ್ಲಿ ಇರುವಂತಹ ಜಲಾಶಯ ನೀರಿನ ಮಟ್ಟ ಬಹಳಷ್ಟು ಕೆಳಗಿದೆ, ಎಲ್ಲೂ ಕೂಡ ಸರಿಯಾಗಿ ಮಳೆ ಆಗಿಲ್ಲ, ಅಲ್ಲೋ ಇಲ್ಲೋ ಒಂದು 10 ಹನಿ ಬಿದ್ರೆ ಗ್ರೇಟ್ ಪ್ರತಿದಿನ. ಸೊ ಇಂಥ ಸಂದರ್ಭದಲ್ಲಿ ಅವರು ಕೂಡ ಬಂದು ಹೇಗಿದೆ ಪರಿಸ್ಥಿತಿ ನೋಡ್ಕೊಂಡು ಹೋದಾಗ ಮೇಕೆದಾಟು ವಿಚಾರಕ್ಕೆ ಪ್ರಸ್ತಾಪ ಇಡೋಣ ಅನ್ನುವಂಥದ್ದು ಕೂಡ ಸದ್ಯ ಸರ್ವಪಕ್ಷ ಸಭೆಯ ಸಂಸದರ ಒತ್ತಾಯ ಆಗಿರೋದ್ರಿಂದ ಸದ್ಯ ತಮಿಳುನಾಡಿನ ಹಕ್ಕುಗಳ ಬಗ್ಗೆ ರಾಜಿ ಇಲ್ಲ ಅಂತ ಕೂಡ ವಿಜಯ್ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಇದರ ಮಧ್ಯೆ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ ಅಲ್ಲಿನ ಸಂಸದರ ಜೊತೆಗೆ. ಸೊ ಈ ಮೀಟಿಂಗ್ ಅಲ್ಲಿ ಯಾವ ಪ್ರಸ್ತಾಪ ಬರುತ್ತೆ, ಮೇಕೆದಾಟು ಈ ಒಂದು ಯೋಜನೆಗೆ ಕೈ ಹಾಕಣವಾ ಅಥವಾ ಇಲ್ಲ, ಸದ್ಯ ಇರುವಂತಹ ಕಾವೇರಿ ನೀರು ಅದೆಷ್ಟು ನೀರು ಬರುತ್ತೋ ಅಷ್ಟು ನೀರಲ್ಲಿ ನಾವು ಸಮಾಧಾನ ಪಟ್ಕೊಳ್ಳೋಣವಾ, ಏನಾಗುತ್ತೆ ಮೀಟಿಂಗ್ ಅನ್ನ ಕಾದು ನೋಡ್ಬೇಕಾಗಿದೆ.